ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 5 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 1 ಡಯಟ್ ಹೇಗೆಲ್ಲ ಮಾಡಿದೆ, ಏನು ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ, ಏನು ಹಾಗೆ ನೀವು ಕೇಳಿರುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಬಿಸಿ ನೀರಿನ ಜೊತೆಗೇ ಡೇ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀರು ಅನ್ನೋದನ್ನು ಕುಡಿತೀನಿ. ಸೊ ಫಸ್ಟೇ ವೆಯ್ಟ್ ತೋರಿಸ್ಬಿಟ್ರೆ ನಿಮಗೂ ಇದಿರಲ್ಲ, ಸೊ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ವೆಯ್ಟ್ ತೋರಿಸೋದು ಎಲ್ರಿಗೂ ಉತ್ತಮ ಅಂತಂದ್ಬಿಟ್ಟು ಸೊ ನಾನಂತೂ ಇದು ಮಾಡ್ತಿದ್ದೀನಿ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನೋಡಿದೆ, ವೆಯ್ಟ್ ಅಂತೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಕೂಡ ವೆಯ್ಟ್ ಮೇಂಟೈನ್ ಮಾಡಿದ್ದೀನಿ. ನಾನು ಆವತ್ತು ತೋರಿಸ್ದಾಗಲೂ ಕೂಡ ಅಂದರೆ ಸುಮಾರು ಒಂದು ವಾರದ ಮುಂಚೆನೂ ಸೇಮ್ ವೆಯ್ಟ್ ಇದ್ದೆ. ಇವತ್ತು ಕೂಡ 70.600 ಇದೆ. ತುಂಬಾ ಖುಷಿ ಆಯಿತು, ವೆಯ್ಟ್ ಜಾಸ್ತಿ ಆಗಿಲ್ವಲ್ಲ ಅಂತಂದ್ಬಿಟ್ಟು. ಇನ್ನು ನಾನು ಈ ಒಂದು 5 ಡೇಸ್ ಚಾಲೆಂಜ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಮಂಡೇ ಟು ಫ್ರೈಡೇವರೆಗೂ ನಾನು ಸ್ಟ್ರಿಕ್ಟಾಗಿ ಮಾಡಬಲ್ಲೆ, ಓಕೆನಾ. ಅದಾದಮೇಲೆ ಸಾಟರ್ಡೆ ಊರಿಗೆ ಹೋಗ್ತೀನಲ್ವ, ಅಲ್ಲಿಗೂ ಕೂಡ ತುಂಬ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ವೆಯ್ಟ್ ಗೇಯ್ನ್ ಆಗಬಾರ್ದು, ಊರಿಗೆ ಹೋಗೋವಾಗ ಏನು ವೆಯ್ಟ್ ಇರ್ತೀನೋ ಅದೇ ವೆಯ್ಟ್ ಜೊತೆ ವಾಪಸ್ ಬಂದರೆ ಸಾಕು ಅಂತಲೇ ತುಂಬ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ತಕ್ಕನಂಗೆ ಪ್ರಿಪೇರ್ ಎಲ್ಲ ಮಾಡಿಕೊಂಡು ನೋಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಸ್ಕೂಲ್ಗೆ ತೇಜುನ ಬಿಟ್ಟು ಬಂದಿದ್ದ ತಕ್ಷಣ ಕರೆಕ್ಟಾಗಿ 9 ಗಂಟೆಗೆ ನಾನು ಆಪಲ್ ಸೈಡರ್ ವಿನಿಗರ್ ಅನ್ನೋದು ತೊಗೊತೀನಿ. ಇವತ್ತು ಫಸ್ಟ್ ಡೇ ಡಯಟ್ ಅಲ್ವಾ, 1 ವೀಕ್ ಆಯಿತು, ಆಲ್ಮೋಸ್ಟ್ 1 ವೀಕ್ ಆಯಿತು ಬಿಟ್ಟು. ಸೊ ಇವತ್ತು ಸ್ವಲ್ಪ ಡಿಟಾಕ್ಸಿಂಗ್ ಆಗಿರಲಿ ಅಂತ ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ತಲೆನೋವಿದೆ. ಆದರೂ ಇವಾಗ ಎಡಿಟ್ ಮಾಡಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ವೀಡಿಯೋ ಇಲ್ಲ ಅಂತಂದ್ಬಿಟ್ಟು ತುಂಬ ಇದಾಗಿ ವೆಯ್ಟ್ ಇದು ಮಾಡಿಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಆಪಲ್ ಸೈಡರ್ ವಿನಿಗರ್ ಆಯಿತು. ಸೊ ನಿನ್ನೆ ಸ್ವಲ್ಪ ಲೇಟ್ ನೈಟ್ ಆಗೋಗ್ಬಿಟ್ಟಿತ್ತು ಮಲ್ಕೊಳ್ಳೋ ಅಷ್ಟರೊಳಗೆ. ನಾನು ನನ್ನ ಮಾಮೂಲಿ ಓವರ್ ನೈಟ್ ಚಿಯಾ ಸೀಡ್ಸ್ದು ಪುಡ್ಡಿಂಗ್ ಇರುತ್ತಲ್ಲ, ಅದು ನೆನೆಸ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿನೇ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಓಟ್ಸ್ ಮಿಲ್ಕ್ ಮಾಡ್ಕೊಳ್ಳೋಣ ಅಥವಾ ಮಿಲ್ಕ್ ಓಟ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಏನೇನು ನಟ್ಸು, ಸೀಡ್ಸು, ಡ್ರೈ ಫ್ರೂಟ್ಸು ಎಲ್ಲ ಇರುತ್ತೋ ಅದನ್ನು ಹಾಕ್ಬಿಟ್ಟು ಜಸ್ಟ್ ಪೌಡ್ರ್ ಥರ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಲ್ಲನೂ. ಇನ್ನು ಗಂಜಿ ಬಗ್ಗೆ ಸಿಕ್ಕಾಪಟ್ಟೆ ಡೌಟ್ಸ್ ಬಂದಿದೆ. ಗಂಜಿ ಬಗ್ಗೆ ತುಂಬಾ ಡೌಟ್ಸ್ ಅನ್ನೋದು ಕೇಳಿದ್ದೀರಾ. ನಾನು ಪ್ರತಿಯೊಂದು ಕಮೆಂಟು ಓದಿದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಅಕ್ಕ ನಿಮ್ಗೆ ಹೆಂಗಾಗುತ್ತೋ ಹಂಗೆ ಮಾಡಿ, ಯಾವಾಗ ಆಗುತ್ತೋ ಅವಾಗ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ತುಂಬ ಸ್ಟ್ರಿಕ್ಟಾಗೇ ಮಾಡಬೇಕು ಅಂದ್ಕೊತೀನಿ ಸ್ನೇಹಿತರೆ. ಏನಾದರೂ ಒಂದು ಬರ್ತಾನೇ ಇರುತ್ತೆ. ನನಗೆ ಒಂದೊಂದು ಸಲ ಅನಿಸ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇದನ್ನು ಪೌಡ್ರ್ ಮಾಡ್ಕೊಂಡು ಆಮೇಲೆ ಖರ್ಜೂರ ಅಂಜೂರ 2 ಹಾಕಿ ಪೌಡ್ರ್ ಮಾಡಿ ಕುದಿಯೋ ಹಾಲಿಗೆ ಓಟ್ಸ್ನ ಅದರ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ಸ್ನೇಹಿತರೆ. ಇದೇ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಅಂತ ತೊಗೊಂಡಿದ್ದೆ. ಇನ್ನು ಗಂಜಿ ಬಗ್ಗೆ ನೀವು ಕೇಳ್ತಾ ಇದ್ದಿದ್ದು ಏನೆಲ್ಲ ಪ್ರಶ್ನೆ ಅಂತಂದರೆ, ಇದು ಯಾವ ಟೈಮಲ್ಲಿ ತೊಗೋಬೇಕು, ಇದು ಹೇಗೆ ಮಾಡ್ಕೋಬೋದು, ಬೆಲ್ಲ ಹಾಕ್ಬೋದಾ, ಉಪ್ಪು ಹಾಕ್ಬೋದಾ, 3 ಟೈಮು ಇದನ್ನೇ ತೊಗೋಬೋದಾ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಇದು ಮಾಡಿ, ಇದನ್ನು ತೊಗೊಂಡ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತಾ ಅಂತ ತುಂಬ ಪ್ರಶ್ನೆ ಕೇಳಿದ್ರಿ. ಹೌದು, ಗಂಜಿನ ತೊಗೊಳ್ಳೋದ್ರಿಂದ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ನೈಟ್ ನೀವು ಅಂದರೆ ನೈಟ್ ಡಿನ್ನರ್ ಆಗಿ ನೀವು ಇದನ್ನೇ ತೊಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅದರಲ್ಲಿ ತುಂಬ ಪೋಷಕಾಂಶಗಳಿದೆ, ಪ್ರೋಟೀನು, ಫೈಬರು ಎಲ್ಲನೂ ಇದೆ, ಓಕೆನಾ. ಸೊ ಆವಾಗ ನಮಗೆ ನೈಟು ಲೈಟಾಗಿರುತ್ತೆ. ನಿಮಗೆ ಗಂಜಿ ಕುಡಿದಾಗ ಹೊಟ್ಟೆ ತುಂಬಿದಾಗೂ ಇರುತ್ತೆ, ಪ್ಲಸ್ ನೀವು ತೊಗೊಂಡಿರೋಂಥ ಫುಡ್ ಏನಿದೆ ಅದು ಲೈಟಾಗೂ ಕೂಡ ಇದೆ ಅಲ್ವಾ. ಸೊ ಆವಾಗ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ನೀವು ಉಪ್ಪಲ್ಲಾದರೂ ಇದು ಮಾಡ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು. ನಾನಂತೂ ಇಲ್ಲಿವರೆಗೂ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿ ಒಂದು 2 ಗ್ಲಾಸ್ಗೆ ಎಷ್ಟು ಬೇಕೋ ಅಷ್ಟು ಅಥವಾ 3 ಗ್ಲಾಸ್ಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಮಾತ್ರ ಹಾಕ್ಕೊತೀನಿ ಸ್ನೇಹಿತರೆ. ಮಕ್ಕಳಿಗೆ ಯಾವಾಗಾದರೂ ಕೊಡಬೇಕು ಅಂತಂದರೆ, ಮಕ್ಕಳು ಕುಡಿತಾರೆ ಅಂತಂದಾಗ ಏನು ಮಾಡ್ತೀನಿ, ನಾನು ಬೆಲ್ಲ ಅನ್ನೋದನ್ನು ಆ್ಯಡ್ ಮಾಡ್ತೀನಿ. ಅವ್ರು ಹಾಗೆ ಕುಡಿಯೋಕ್ಕಾಗಲ್ಲ. ಇವತ್ತೊಬ್ಬರು ಸಿಸ್ಟರ್ ಕೂಡ ಹೇಳಿದ್ರಿ, ಅಕ್ಕ ನೀವು ಮಾಡಿದ್ದು ಗಂಜಿ ಪೌಡ್ರ್ ನಾನು ಕೂಡ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಈ ಗಂಜಿ ಪೌಡರ್ನ ಬಳಸ್ತಾ ಇದ್ದೀರಾ, ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ನೋರು ಯಾರಾದರೂ ಇದ್ದರೆ
ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನೋಡಿ ಒಂದಷ್ಟು ಜನಕ್ಕೂ ಕೂಡ ಇನ್ಸ್ಪೈರ್ ಆಗುತ್ತೆ, ಓಕೆ ನಾವು ಕೂಡ ಅಂತ. ಇದು ತುಂಬ ನಾನು ಫಸ್ಟೇ ಹೇಳಿದ್ದೀನಿ, ಆ ವಿಡಿಯೋದಲ್ಲೇ ಹೇಳಿದ್ದೀನಿ, ನಿಮಗೆಲ್ಲನೂ ಹಾಕಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೂ ಕಡಿಮೆ ಬಜೆಟಲ್ಲಿ ಒಂದು 4 ಐಟಮ್ ಹಾಕ್ಕೊಂಡು ಕೂಡ ಗಂಜಿ ಪೌಡ್ರ್ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಇನ್ನು ನೋಡ್ತಾ ಇದ್ದೀರಲ್ಲ, ಇದು ಬೆಳಗ್ಗೆ ಬಂದುಬಿಟ್ಟು ನಾನು ಸಿಂಪಲ್ಲಾಗಿ ನನಗೇನೋ ಇದು ಟೇಸ್ಟೇ ಇಷ್ಟ ಆಗಿಲ್ಲಪ್ಪ, ಚೆನ್ನಾಗಿಲ್ಲ ಅಂತಂದರೆ ಸಪ್ಪೆ ತಿಂತಾಯಿದ್ರೆ ತಿಂದಂಗೆ ಅನಿಸಿಲ್ಲ. ಇನ್ನೇನು ಮಾಡೋದು, ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿನೇ ಇವಾಗ ಈ ಹೆಡ್ಡೇಕಲ್ಲಿ ಇವಾಗ ಬೇರೆ ನೆನೆಸಿಡಬೇಕು. ಹಾಲು ತರಿಸಿದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ನನಗೆ. ಹಾಲಿಲ್ಲ ಅಂದರೆ ಮುಗೀತು ನನ್ನ ಕತೆ. ಅಷ್ಟೇ, ನೋಡೋಣ. ಅದೇ ಇದನ್ನು ಮಾಡಿಟ್ಕೊಂಡಿದ್ದೆ ಸ್ನೇಹಿತರೆ, ಇದನ್ನು ಮಾಡಿ ತೊಗೊಂಡೆ. ಅದೇ ನೀವು ಗಂಜಿನ ನಿಮ್ಮ ಒಂದು ಕನ್ವೀನಿಯೆಂಟ್ಗೆ ನೀವು ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಇಂತಿಷ್ಟು ಅಂತ ಮೆಜರ್ಮೆಂಟ್ ಏನಿಲ್ಲ ಸ್ನೇಹಿತರೆ, ನಾವು ಒಂದು ಅಂದಾಜು ಮೇಲೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ, ಇನ್ನೇನಿಲ್ಲ. ಇವತ್ತಂತೂ ಡಯಟ್ ಅಂತೂ ಸೂಪರಾಗಿ ಹೋಗಿದೆ ಸ್ನೇಹಿತರೆ. ನಾನು ಅದೇ 5 ಡೇಸ್ ಚಾಲೆಂಜ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಸಿಂಪಲ್ಲಾಗಿ ಒಂದು 5 ಡೇಸ್ ತೊಗೊಳ್ಳೋಣ. ಊರಿಗೆ ಹೋಗಿ ಬಂದಮೇಲೆ ಮತ್ತೆ ಡೇ 1 ಸ್ಟಾರ್ಟ್ ಮಾಡೋಣ. ಅಷ್ಟೊತ್ತಿಗೆ ಒಂದು 10 ಡೇಸ್ ಆಗಿಬಿಟ್ಟಿರುತ್ತೆ. ಇದೊಂದು 5, ನಾನು ಹೋಗಿ ಬರೋಷ್ಟರೊಳಗೆ ಒಂದು 9-10 ಡೇಸ್ ಅಲ್ವಾ, ಅಂದರೆ ಒಂದು 4-5 ಡೇಸ್ ಆಗುತ್ತೆ ನಾನು ಬರೋದು. ಸೊ ನಾನು ಅಲ್ಲಿಗೆ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಸ್ಟ್ರಿಕ್ಟಾಗಿ ನನ್ನ ನಾದಿನಿಗೆ ಆರ್ಡ್ರ್ ಮಾಡಿದ್ದೀನಿ. ಆರ್ಡರ್ ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಒಂದೇ ಒಂದು ಕಂಡೀಷನ್ನು, ನೀನು ನನಗೆ ಅದು ತಿನ್ನು ಅಂತ ಬಲವಂತ ಮಾಡಬಾರ್ದು. ನಾನು ಏನು ಮಾಡ್ಕೊಂಡು ತಿಂತೀನೋ ಅದು ನನಗೆ ಬಿಟ್ಟಿದ್ದು, ನೀನು ನನ್ನನ್ನು ಬಲವಂತ ಮಾಡಬಾರ್ದು, ಮತ್ತು ಅದು ಇದು ಅಂತ ತಿಂಡಿಗಳು ಯಥೇಚ್ಛವಾಗಿ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಬಿದ್ದು ನಗ್ತಾಯಿದ್ರು. ಆಯಿತು ಬಾ, ನಿನ್ಗೇನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ಕೋ ಅಂತ ಅವ್ರು ಹೇಳಿದ್ದಾರೆ. ನಾನು ಅಂದೆ, ನೀನೇನಾದರೂ ಆ ಥರ ಮಾಡಿದ್ರೆ ಮಾತ್ರ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ನಗ್ತಾಯಿದ್ರು. ಸರಿ ಆಯಿತು ಬಾ, ನಿನ್ಗೇನು ಬೇಕೋ ಅದೇ ಮಾಡ್ಕೊ, ನಾನು ನಿನ್ನನ್ನು ಬಲವಂತ ಮಾಡಲ್ಲ. ಒಂದಿನ ಮಾತ್ರ ಏನೋ ನಾನು ಇಷ್ಟಪಟ್ಟು ಮಾಡಿಕೊಟ್ಟಿದ್ದು ತಿನ್ಬಿಡು, ಮಿಕ್ಕಿದ ದಿನ ಎಲ್ಲ ಅಂದರೆ ನಾನ್ ವೆಜ್ಜು ನನಗೆ ಸೂಪರ್ ಇಷ್ಟ, ಅವ್ರು ಮಾಡೋ ಬಿರಿಯಾನಿ ಅದು ಇದು ಅಂತಂದರೆ. ಸೊ ಹಾಗಾಗಿ ಒಂದಿನ ನೀನು ತಿನ್ಕೊಬಿಡು, ಆಮೇಲೆ ನಿಂದೆಲ್ಲ ಇದು ಮಾಡ್ಕೊ ಅಂತ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಕೂಡ ಪರ್ಮಿಷನ್ ಗ್ರ್ಯಾಂಟೆಡ್ ಅಂತ ಮಾಡಿದ್ದೀನಿ. ಒಂಥರ ಕ್ಯೂಟ್ ಅನಿಸುತ್ತಲ್ಲ. ನನಗೆ ಭಯ, ನಾನು ಅದೇ ಅಂದೆ, ಇಲ್ಲೆಲ್ಲ ಚೆನ್ನಾಗಿ ಮಾಡಿ ತೂಕ ಇಳಿಸಿರ್ತೀನಿ, ನಿಮ್ಮ ಮನೆಗಳು ಬಂದು 1 kg 2 kg ಜಾಸ್ತಿ ಆಗಿಬಿಡ್ತೀನಿ, ನೀವು ಕೊಡೋ ಟ್ರೀಟ್ಗೆ ನೀವು ನೋಡ್ಕೊಳ್ಳೋ ಇದಕ್ಕೆ ಅಂತ ಹೇಳ್ತಾ ಇದ್ದೆ. ನಗ್ತಾಯಿತ್ತು. ಆಯಿತು ಬಾ ಅಂತಂದ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟ್ ಮಾಡಿದ್ದು ಒಂದು ಕರೆಕ್ಟಾಗಿ ನೋಡಿ 12 ಗಂಟೆಗೇನು ಗ್ರೀನ್ ಟೀ ಮಾಡಿಕೊಟ್ರು ನಮ್ಮ ಮನೆಯವರು. ಇವತ್ತು ಪಾಪ ಸ್ವಲ್ಪ ಸ್ಟಿಚಿಂಗು ಬ್ಯುಸಿ ಇದೆ ಸ್ನೇಹಿತರೆ. ಅದೇ ಹೇಳಿದ್ನಲ್ಲ, ಈ ಡಯಟು ಸ್ಟಿಚಿಂಗು ಆ ಕಡೆ ಈ ಕಡೆ ಇದು ಮಾಡ್ಕೊಳ್ಳೋಷ್ಟರೊಳಗೆ ನನಗೆ ಇವತ್ತು ಸಿಕ್ಕಾಬಟ್ಟೆ ಹೆಡ್ಡೇಕ್ ಸ್ಟಾರ್ಟ್ ಆಗೋಯ್ತು. ನನಗೆ ಇವಾಗ ಇಷ್ಟು ದಿನ ಕೂಡ ನಾನೇನು ಜಾಸ್ತಿ ಫುಡ್ಡು ಕೂಡ ತೊಗೊತಾ ಇರಲಿಲ್ಲ. ಬಟ್ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಫುಡ್ಡು ಕಡಿಮೆ ಆಗೋದ್ರಿಂದ ಬಾಡಿಯಲ್ಲಿ ಏನೋ ಒಂದು ಕಡಿಮೆ ಆಗುತ್ತೆ ಅನ್ನೋವಾಗ ನಮಗೆ ಸಮ್ಟೈಮ್ಸ್ ಬರುತ್ತೆ. ನನಗೆ ಸುಮಾರು ಸಲ ಇದು ಬಂದಿದೆ. ಡೇ 1 ಡೇ 2 ಡೇ 3 ಒನ್ ವೀಕ್ ಒಳಗಡೆ ಬರುತ್ತೆ, ಹೆಡ್ಡೇಕ್ ಅನ್ನೋದು ಬರುತ್ತೆ. ಏನಕ್ಕೆ ಬಂದಿದೆ ಅಂದರೆ, ನಾನಿಲ್ಲಿ ಇವತ್ತೇನು ಹೊಟ್ಟೆ ತುಂಬ ತಿಂದಿದ್ದೀನಿ ಸ್ನೇಹಿತರೆ. ಓಟ್ಸೋದು ಬೆಳಗ್ಗೆ ಸ್ವಲ್ಪ ತೊಗೊಂಡೆ, ಮಧ್ಯಾಹ್ನ ಕೂಡ ಸ್ವಲ್ಪ ತೊಗೊಂಡೆ, ಅಷ್ಟು ಫುಲ್ಲು ಒಂದು ಟೈಮ್ಗೆ ತೊಗೊಂಡಿಲ್ಲ ನಾನು. ಮಧ್ಯಾಹ್ನಕ್ಕೂ ಸ್ವಲ್ಪ ತಿಂದು ನೋಡಿ, ಇಲ್ಲಿ 3 ಪೀಸಷ್ಟು ಪಪಾಯ ತಿಂದಿದ್ದೀನಿ. ನನಗೆ ಊಟ ಬೇಡ ಅನ್ನಿಸ್ತು ಇವತ್ತು. ಸೊ ಹಂಗಾಗಿನೇ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಇನ್ನೊಂದು ಯಾಕೆ ಅಂತಂದರೆ, ಇದಿತ್ತು ಏನಪ್ಪ ಅದು ಸ್ಟಿಚಿಂಗ್ ಬೇರೆ ಅರ್ಜೆಂಟ್ ಕೊಡಬೇಕು ಅಂತ ಇತ್ತಲ್ವ. ಸೊ ಹಂಗಾಗಿ ಏನು ಮಾಡಿದೆ, ಸರಿ ಸ್ಟಿಚಿಂಗ್ ಮಾಡ್ಕೊತಾ ಇರೋಣ, ಪಪ್ಪಾಯ ಇದೆಯಲ್ವ, ಸರಿ ಪಪ್ಪಾಯನೇ ಲಂಚಾಗಿ ತೊಗೊಬಿಡೋಣ, ಅದ್ರ ಜೊತೆಗೇ ಓಟ್ಸ್ ಬೇರೆ ಇದೆಯಲ್ವ ಅದು ತೊಗೊಬಿಡೋಣ ಅಂತಂದ್ಬಿಟ್ಟು ಅದನ್ನು ತೊಗೊಂಡೆ. ಗ್ರೀನ್ ಟೀನೂ ತೊಗೊಂಡೆ, ಓಕೆನಾ. ಸೊ ಆ ಇದರಲ್ಲಿ ನನಗೆಲ್ಲೋ ಒಂದು ಕಡೆ ಮಧ್ಯಾಹ್ನ ಏನಾದರೂ ಒಂಚೂರು ಊಟ ತೊಗೋಬೇಕಿತ್ತಾ ಅಂತ ಇದಿದೆ. ನನಗೆ ಅದೇ ಫಸ್ಟ್ ಡೇ ಅಲ್ವಾ, ಇಷ್ಟು ದಿನ ಬಿಟ್ಟು ಮತ್ತೆ ಇವಾಗ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಷ್ಟರೊಳಗಡೆ ಈ ಹೆಡ್ಡೇಕ್ ನನಗೆ ಒಂಥರ ಆಗ್ತಾಯಿದೆ. ಸೊ ಅಷ್ಟೇ, ಅದು ಎಲ್ರಿಗೂ ಬರುತ್ತೆ ಸ್ನೇಹಿತರೆ. ತುಂಬ ಜನಕ್ಕೆ ತಿಂದು ರೂಢಿ ಇದ್ದವರು. ಇನ್ನೊಂದು ನೆನ್ನೆ ಬೇರೆ ಮರ್ತೋದೆ, ಲೇಟ್ ನೈಟ್ ಆಗೋಯ್ತು. ನಾನು ಅದೇ ಹೇಳಿದ್ನಲ್ಲ, ಮಲಗೋಷ್ಟರೊಳಗೆ ನಿದ್ದೆನೇ ಬಂದಿಲ್ಲ, ಯಾಕೋ ಗೊತ್ತಿಲ್ಲ. ಪಾಪುನ ನೋಡ್ಕೊಬಂದ್ವಿ, ಸ್ವಲ್ಪ ಹೊತ್ತು ಮಲಗಿದ್ದೆ ಡೇಯಲ್ಲಿ, ಅದೇನಾಗ್ಬಿಟ್ಟಿದೆ ಮಲಗೋಷ್ಟರೊಳಗೆ ನೈಟ್ 1 ಗಂಟೆ ಆಯಿತು. ಆ ನಿದ್ದೆ ಕೆಟ್ಟಿರೋದ್ರಿಂದ ನನಗೆ
ನನಗೆ ಇದಾಗ್ತಾ ಇದೆ. ಸೊ ನನ್ನನ್ನು ಇಗ್ನೋರ್ ಮಾಡಿಪ್ಪ. ನನ್ನ ಫೇಸ್ ಅಂತೂ ಸ್ಟಿಚ್ ಮಾಡೋದು, ಈ ಮೋಟ್ ಕೂದಲು ಬೇರೆ ಬಂದುಬಿಟ್ಟಿದೆ ನನಗೆ. ಮುಂದೆ ಅಂತೂ ನನಗಂತೂ ಈಗಂತೂ ವೀಡಿಯೋ ಮುಂದೆ ಬರೋಕ್ಕೇ ಒಂಥರ ಎಷ್ಟು ಚೆನ್ನಾಗಿ ರೆಡಿ ಆದರೂ ಕೂಡ ಕೂದಲು ಮಾತ್ರ ಆ ಕಡೆ ಈ ಕಡೆ ಎಷ್ಟು ಸಲ ಬಿಚ್ಚಿ ಗಂಟಾಕೋದ್ರೂ ಕೂಡ ಆ ಕಡೆ ಈ ಕಡೆ ಕೆದ್ರುಕೊಂಡೇ ಇದೆ. ಸೊ ಆದಷ್ಟು ಬೇಗ ಅದೊಂದು ಸ್ವಲ್ಪ ಬೆಳೆದ್ಬಿಟ್ಟು ಕೂದಲು ಹಿಂದಕ್ಕೆ ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಥರನೇ ಇದೆ. ಏನೇನೆಲ್ಲ ಪ್ರಾಬ್ಲಮ್ ನೋಡಿ ವೀಡಿಯೋಸ್ ಮಾಡಬೇಕು ಅಂತಂದರೆ. ಸೊ ನಾನು ಹೊಟ್ಟೆ ತುಂಬ ಅಂತೂ ಫುಡ್ಡು ತಿಂದೆ ಸ್ನೇಹಿತರೆ. ಸುಮಾರು ಇದೆ ಒಂದು 500 ಗ್ರಾಮ್ಸ್ ಇರುತ್ತೆ ಪಪ್ಪಾಯ, ಅಷ್ಟು ತೊಗೊಂಡಿದ್ದೀನಿ. 3 ಪೀಸ್ ಅಂದರೆ ನಾನೇ ತಿಂದಂಗೆ ಅರ್ಧ ಕಾಯಿ. ಸೊ ಚೆನ್ನಾಗಿತ್ತು ಸ್ನೇಹಿತರೆ. ಪಪ್ಪಾಯ ಜೊತೆಗೆ ಓಟ್ಸದು ತೊಗೊಂಡೆ, ಅದರಲ್ಲೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ನಲ್ವ. ಮೇ ಬಿ ಇವತ್ತು ಫಸ್ಟ್ ಟೈಮ್ ಆ ಥರ ತೊಗೊಂಡಿದ್ದಕ್ಕೆ ಡ್ರೈ ಫ್ರೂಟ್ಸ್ ಏನು ನೆನೆಸಿರ್ಲಿಲ್ವಲ್ಲ, ಅದಕ್ಕೇನಾದರೂ ತಲೆನೋವು ಬಂತಾ ಹಂಗೂ ಯೋಚನೆ ಮಾಡ್ತಾಯಿದ್ದೀನಿ. ಏನೇ ತಿಂದ್ರೂ 1 ಡೇ 2 ಡೇ ಅಲ್ಲಿ ಇದೆಲ್ಲ ಸಿಮ್ಟಮ್ಸ್ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಓಕೆನಾ. ತುಂಬ ಜನ ನೀವು ಮಾಡಿ ಅಕ್ಕ, ನಿಮ್ಮಿಂದ ಆಗುತ್ತೆ, ನೀವು ಮಾಡಿ ಅಂತ ಕೂಡ ಹೇಳಿದ್ದೀರಾ. ಹಾಗೆ ತುಂಬ ಜನ ನಿಮ್ಮಿಂದ ಆಗಲ್ಲ ಅಂತ ಕೂಡ ಹೇಳಿದ್ದೀರಾ. ಎರಡೂ ಕರೆಕ್ಟೇ. ನಾನು ಮನ್ಸು ಮಾಡಿಬಿಟ್ರೆ ಹಾಗೇ ಆಗುತ್ತೆ, ನನ್ನಿಂದ ಆಗ್ತಾಯಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇನ್ನು 2 ಬ್ಲೌಸಸ್ಸು ಡಿಸೈನ್ ಬ್ಲೌಸಸ್ ಹೊಲ್ದಿದ್ದೆ. ಇದೆಲ್ಲ ಬ್ರಾಡ್ ಡೀಪು ಇಟ್ಬಿಟ್ಟು ತೇಜನ್ ಕರ್ಕೊಬಂದ್ಬಿಟ್ಟು ಸ್ವಲ್ಪ ಉಕ್ಸು ಎಲ್ಲ ಹಾಕೋದೆಲ್ಲ ಇತ್ತು. ಸೊ ಅದನ್ನೆಲ್ಲ ಇದು ಮಾಡಿದ್ದೆ. ಸೊ ಮದುವೆ ಬ್ಲೌಸುಗಳು ಸ್ನೇಹಿತರೆ ಇವೆಲ್ಲ ಹೊಸ್ಗೆಗೆ ಅವು ಇವು ಹಾಕೋವಂಥದ್ದು. ಸೊ ಇವತ್ತು ಟೋಟಲ್ಲು 4 ಬ್ಲೌಸ್ ಸ್ಟಿಚ್ ಮಾಡಿದೆ. 2 ಬ್ಲೌಸ್ ತೋರಿಸಿಲ್ಲ, ಆದರೆ ನಾಳೆ ಬೆಳಗ್ಗೆ ತೋರಿಸ್ತೀನಿ. ಅವೆರಡೂ ಸಿಂಪಲ್ ಡಿಸೈನ್ಸ್ ಏನಿಲ್ಲ, ಎಲ್ಲ ಬೋಟ್ ನೆಕ್ಕು ಸ್ವಲ್ಪ ಬ್ರಾಡಾಗಿ ಡೀಪ್ ಇಕ್ಕಿರೋವಂಥದ್ದು ಇಂಥವೇ ಮಾಡಿದ್ದಿದ್ದು. ಸೊ ಇದಾಯಿತು. ಈಗ ಇನ್ನೆರಡು ಕಟ್ ಮಾಡಿ ಸ್ಟಿಚ್ ಮಾಡೋಷ್ಟರೊಳಗೆ 9:30 ಆಯಿತು. ಇನ್ನು ಉಕ್ಸಾಕಬೇಕು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಬಿಟ್ಟು ಉಕ್ಸಾಕೋಣ ಅಂತ ಸುಮ್ಮನೆ ಆದೆ. ಇನ್ನು ನೈಟ್ ಗಂಜಿ ತೊಗೊಂಡೆ ಸ್ನೇಹಿತರೆ. ಗಂಜಿ ಕೂಡ ಒಂದು 6:30 ಆ ಟೈಮಿಗೆ ತೊಗೊಂಡೆ. ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು, ಅಂದರೆ ಅಮ್ಮ ಏನೋ ತೊಗೋಬೇಕು ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಬರೋ ಟೆನ್ಷನಲ್ಲಿ ಅಲ್ಲಿ ಹೋಗಿ ಅಂಗಡಿಯಲ್ಲಿ ಏನೋ ಬಿಟ್ಟು ಬಂದುಬಿಟ್ಟಿದ್ದೆ. ತೀರ ಮನೆ ಹತ್ರಕ್ಕೆ ಬಂದಿದ್ದವಳು ಮತ್ತೆ ಅಷ್ಟು ದೂರ ಹೋಗಿ ಬಂದಿದ್ದು. ಆ ಟೆನ್ಷನ್ಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿ ಸ್ವಲ್ಪ ಆವಾಗ ಸ್ಟಾರ್ಟ್ ಆಗಿದ್ದು ನನಗೆ ಹೆಡ್ಡೇಕು. ಇನ್ನೂ ಹೋಗಿಲ್ಲ. ಇವಾಗ ಸ್ವಲ್ಪ ಮಾತ್ರೆ ತೊಗೊಂಡು ಮಲ್ಕೊಬಿಡ್ತೀನಿ. ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಇವತ್ತು. ಒಳ್ಳೆ ರಿಸಲ್ಟ್ ಜೊತೆಗೆ ಡೇ 2 ಡಯಟ್ ವ್ಲಾಗ್ ಅಂತೂ ಬರುತ್ತೆ, ಓಕೆನಾ. ನೀವು ನಾನು ವೀಡಿಯೋ ಹಾಕಲಿ ಬಿಡಲಿ ಸ್ನೇಹಿತರೆ, ಯಾರೂ ನಂಬ್ಕೊಂಡು ಡಯಟ್ ಮಾತ್ರ ಸ್ಟಾರ್ಟ್ ಮಾಡಬೇಡಿ. ಏನೋ ನನ್ನ ವೀಡಿಯೋ ಸ್ವಲ್ಪ ಮೋಟಿವ್ ಮಾಡ್ಬೋದು ಅಷ್ಟೇ, ಓಕೆನಾ. ಅವ್ರು ಮಾಡಿದ್ದನ್ನೇ ಮಾಡಬೇಕು ನಾನಂತಾನೆ ಅಲ್ಲ. ಯಾರೇ ಆಗಲಿ ಲೈಫ್ ಟೈಮ್ ನಿಮ್ಮ ಕೈ ಹಿಡ್ಕೊಂಡು ಯಾರು ಬರೋರಂತೂ ಇರಲ್ಲ. ನಿಜ ಹೇಳ್ತೀನಿ, ನಿಮಗೆ ನೀವೇ ಎಲ್ಲನೂ. ಸೊ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಡಯಟ್ ಸ್ಟಾರ್ಟ್ ಮಾಡಿ. ಒಂದು ವಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ತಿನ್ನಬೇಕು ತಿನ್ನಬಾರ್ದು ಅಂತ. ಅದರಲ್ಲಿ ಸ್ವಲ್ಪ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಮಾಡಿಲ್ಲ ಅಂತ ಸ್ಟಾಪ್ ಮಾಡಿಬಿಡೋದು, ಇನ್ನೊಬ್ಬರು ಮಾಡಿಲ್ಲ, ಇನ್ನೊಬ್ರು ಹಾಕಿಲ್ಲ ವೀಡಿಯೋಸು, ಅಯ್ಯೋ ಅವ್ರು ಮಾಡ್ತಾಯಿದ್ರು, ಅವ್ರದ್ದು ಚೆನ್ನಾಗಿತ್ತು ಆ ಡಯಟು, ಆ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ನೀವೇ ಇದು ಮಾಡಿಕೊಂಡು ನೀವು ಕೂಡ ಆದಷ್ಟು ನಿಮ್ಮನ್ನು ನೀವು ಛಲವಾಗಿ ತೊಗೊಂಡು ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಆಗಿ, ಓಕೆನಾ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ 1 ಡಯಟ್ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ನಾಳೆ ಡೇ 2 ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಅ ನೈಸ್ ಡೇ. ಬಾಯ್.